ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಕಂಬನಹಳ್ಳಿ, ಬೆಂಗಳೂರು 33. ನಾವು ಫಸ್ಟು ಡ್ರಿಲ್ಲಿಂಗ್ ಫೀಲ್ಡ್ನಲ್ಲಿ ಇದ್ದೀವಿ. ನೆಕ್ಸ್ಟ್ ಡಿವೈನಿಂಗ್ ಬಂದಿದ್ವಿ. ಈಗ ಡ್ರಿಲ್ಲಿಂಗು ಮಾಡ್ತಾಯಿದ್ದೀವಿ, ಡಿವೈನಿಂಗು ಮಾಡ್ತಾಯಿದ್ದೀವಿ. ಸರಿನಾ? ನಾವೇ ಪಾಯಿಂಟ್ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದ್ರೆ ಮಾರ್ಕೆಟಿಂದ 10 ರೂಪಾಯಿ ರೇಟ್ ಜಾಸ್ತಿ. ಇಲ್ಲ ನೀವು ಪಾಯಿಂಟ್ ಕೊಟ್ಬಿಟ್ರೆ ಮಾರ್ಕೆಟಿಂದ 20 ರೂಪಾಯಿ ರೇಟ್ ಕಡಿಮೆ ಮಾಡಿಬಿಟ್ಟು ಮಾಡ್ಬೋದು. ನಾನು ಮಾಡಿದ್ರೆ ನನ್ನ ಪ್ರೆಸೆಂಟೇಷನ್ ಫುಲ್ ಡೇ ಇರುತ್ತೆ, ಸ್ಟಾರ್ಟಿಂಗಿಂದ ಎಂಡು ಮಾತ್ರ. ಸರಿನಾ? ರೇಟು ಕಡಿಮೆ ಇದ್ದರೆ ಗಾಡಿ ಬರುತ್ತೆ, ಡ್ರಿಲ್ ಮಾಡ್ತಾರೆ, ಹೋಗ್ತಾರೆ. ವ್ಯತ್ಯಾಸ ಐತೆ. ಸರಿನಾ? 20 ರೂಪಾಯಿ ಕಡಿಮೆ ಮಾಡ್ತಾರಲ್ಲ, ಅವ್ರು PVC ಪೈಪು ಜಾಸ್ತಿ ಯೂಸ್ ಮಾಡ್ತಾರೆ. 10 ಇಂಚ್ ಪೈಪು, ಫಿಲ್ಟ್ರ್ ಪೈಪು ಕಂಪಲ್ಸರಿ ಹಾಕ್ಬಿಡ್ತಾರೆ. 7 ಇಂಚ್ MS ಪೈಪು ಕಡಿಮೆ ಯೂಸ್ ಮಾಡ್ತಾರೆ. ಈಗ ನಾನು ಮಾಡಿದರೆ 10 ಇಂಚ್ ಪೈಪು ಕಡಿಮೆ ಯೂಸ್ ಮಾಡ್ತೀವಿ, MS ಪೈಪು ಜಾಸ್ತಿ ಯೂಸ್ ಮಾಡ್ತೀವಿ, ಫಿಲ್ಟ್ರ್ ಪೈಪು ಯೂಸ್ ಮಾಡಲ್ಲ. ಒನ್ಸ್ ನೀವು ಫಿಲ್ಟ್ರ್ ಪೈಪ್ ಹಾಕಿದರೆ ಸದ್ಯಕ್ಕೆ ಬೆನಿಫಿಟ್ನೇ. ನೆಕ್ಸ್ಟು ಫ್ಯೂಚರ್ನಲ್ಲಿ ಪ್ರಾಬ್ಲಮ್ನೇ. ಇದೆಲ್ಲ ವಿಷಯ ಗೊತ್ತಿರೋರ್ಗೆ ಗೊತ್ತಾಗತ್ತೆ. ಅದು ಬಿಡಿ. ನಾರ್ಮಲಾಗಿ ಯಾವುದೋ ಒಂದು ಬೋರ್ವೆಲ್ ಪ್ರಾಬ್ಲಮ್ ಇದ್ದರೆ ಯೂಟ್ಯೂಬ್ ನೋಡಿಬಿಟ್ಟು ನನಗೆ ಫೋನ್ ಮಾಡ್ತಾರೆ. ನಾನು ಏನು ಮಾಡ್ತೀವಿ, ಫಸ್ಟ್ ಅವರು ಹೆಸರು, ಅಡ್ರೆಸ್ಸು, ಲೊಕೇಶನು, ಒಂದು ಶಾರ್ಟ್ ವಿಡಿಯೋ ಕಳಿಸ್ಬೇಕು. ಶಾರ್ಟ್ ವಿಡಿಯೋ ಅಂದರೆ ಹೆಂಗಿದ್ರೆ, ಫಸ್ಟ್ ಅವರು ಎದುರು ಮನೆಗೆ ಬರಬೇಕು. ಎದುರು ಮನೆಗೆ ಬಂದುಬಿಟ್ಟು ಲೆಫ್ಟ್ ಸೈಡ್ ರೋಡು, ರೈಟ್ ಸೈಡ್ ರೋಡು ತೋರಿಸ್ಬೇಕು. ಆಮೇಲೆ ಗೇಟ್ ಒಳಗಡೆ ಹೋಗ್ಬಿಟ್ಟು ಬೋರ್ ಎಲ್ಲಿದೆ ಅಂತ ತೋರಿಸ್ಬೇಕು. ಬೋರ್ ಹತ್ರ ಹೋಗ್ಬಿಟ್ಟು ಸುತ್ತಮುತ್ತ ಜಾಗ ತೋರಿಸ್ಬೇಕು. ಹೈಟು ಏನಿದೆ ಅಂತ ತೋರಿಸ್ಬೇಕು. ಸರಿನಾ? ಇದೆಲ್ಲ ವೀಡಿಯೋ ನೋಡಿದರೆ ನಾವು ಫರ್ದರ್ ಜಾಬು ವರ್ಕು ಮಾಡೋಕ್ಕೆ ಆಗುತ್ತಾ ಇಲ್ಲ ಅಂತ ಅದು ವೀಡಿಯೋ ನೋಡಿಬಿಟ್ಟು ಹೇಳ್ಬೋದು. ಆಗಲ್ಲ ಅಂತ ಹೇಳ್ಬಿಡಬಹುದು. ಆಗುತ್ತಂದ್ರೆ ಸೈಟ್ ವಿಸಿಟ್ ಮಾಡ್ತೀವಿ. ಮಿನಿಮಮ್ 2000 5000 ಚಾರ್ಜ್ ಆಗುತ್ತೆ. ಅದು 2000 ರೂಪೀಸ್ ಕೊಟ್ಟ ಮೇಲೆ ಸೈಟ್ ಹತ್ರ ಹೋಗ್ಬಿಟ್ಟು ಪಾರ್ಟಿ ಹತ್ರ ಕೆಲವು ಕ್ವಶನ್ಗಳು ಕೇಳ್ತೀವಿ. ಅವರು ಆನ್ಸರ್ ಮಾಡಬೇಕು. ಅವ್ರಿಗೆ ವಿಷಯ ಗೊತ್ತಿರಬೇಕು. ನನಗೆ ಏನು ವಿಷಯ ಗೊತ್ತಿಲ್ಲ ಅಂದ್ರೆ ನಾನು ಏನು ಮಾಡೋಂಗಿಲ್ಲ. ಸರಿನಾ? ಏನೇನು ವಿಷಯ ಗೊತ್ತಿರಬೇಕು, ಅವ್ರ ಬೋರ್ವೆಲ್ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಫಸ್ಟು ಬೋರ್ವೆಲ್ ಯಾವಾಗ ಹಾಕಿದ್ದಾರೆ, ಎಷ್ಟು ಆಳ ಹಾಕಿದ್ದಾರೆ, ಫಿಲ್ಟ್ರ್ ಪೈಪು ಹಾಕಿದ್ದಾರಾ ಇಲ್ಲನಾ, ಮೋಟ್ರು ಎಷ್ಟು ಫೀಟಿಗೆ ಹಾಕಿದ್ದಾರೆ, ಯಾವ ಕಾರಣಕ್ಕೆ ಬೋರ್ವೆಲ್